ಕಮಲ್ ಹಾಸನ್ ಅವರು ಮೇರು ನಟ, ಇಡೀ ಕರ್ನಾಟಕದ ಅಷ್ಟೇ ಅಲ್ಲ ಭಾರತಕ್ಕೆ ಗೊತ್ತಿರುವಂಥ ನಟ. ತಮಿಳಿನಿಂದ ಕನ್ನಡ ಹುಟ್ಟಿರುವಂಥದ್ದು ಅಂತ ಹೇಳಿಕೆ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಅಂದರೆ ಅದು ಸ್ಟೇಜ್ ಮೇಲೆ ಮಾತಾಡಬೇಕಾದ್ರೆ ಫ್ಲೋ ಅಲ್ಲಿ ಸಾಮಾನ್ಯವಾಗಿ ತಪ್ಪಾಗೋದು ಸಹಜ. ಬಟ್ ಅಷ್ಟು ದೊಡ್ಡ ಮೇರು ನಟರಾಗಿ ಒಂದೇ ಒಂದು ಸಾರಿ ಕೇಳಿಬಿಟ್ಟಿದ್ರೆ ಇದೆಲ್ಲ ಮುಗ್ದೇ ಹೋಗಿರೋದು. ಬಟ್ ಯಾಕೆ ಅಷ್ಟೊಂದು ಅಹಂ ಇಟ್ಕೊಂಡು ಅವರು ವಾದ ಮಾಡಿದ್ರು ಗೊತ್ತಿಲ್ಲ. ಈವನ್ ಹೈಕೋರ್ಟಲ್ಲೂ ಸಹ ಹೇಳಿದ್ರು, ಬರೀ ಒಂದೇ ಒಂದು ಈಗೋ ಇಟ್ಕೊಂಡು ಯಾಕೆ ಇದು ಮಾಡ್ತೀರೋ ಒಂದು ಸಾರಿ ಕೇಳಲಿ ಅಂತ. ಆದರೆ ಕೇಳಲಿಲ್ಲ ಅವರು. ಬಟ್ ಸದಾಕಾಲ ನನಗನ್ಸೋದೇನೆಂದರೆ, ಈ ಥರ ಸಾಕಷ್ಟು ಘಟನೆಗಳು ನೆಲ ಜಲ ಭಾಷೆಗೆ ಸಂಬಂಧಪಟ್ಟಾಗ ಬಂದಾಗ ಸುಮ್ಮನೆ ಉಗ್ರಲ್ಲಿ ಹೋಗೋದಕ್ಕೆ ನಾವು ಕೊಡಲಿ ತಗೋತೀವಿ ಅಂತ ನಮಗನ್ಸುತ್ತೆ. ಸೊ ಸಿಂಪಲ್ಲಾಗಿ ಯಾರಿಂದ ಏನು ತಪ್ಪಾಗಿರುತ್ತೆ ಅವರು ಸಿನಿಮಾನ ಇಲ್ಲಿರ್ತಕ್ಕಂಥ ಎಕ್ಸಿಬಿಟರ್ಸ್ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ನಾವು ತಗೊಳ್ಳಲ್ಲ ಅಂದರೆ ಮುಗ್ದೇ ಹೋಯ್ತು. ತುಂಬ ಸಿಂಪಲ್ ವಿಷಯ. ಅದನ್ನು ಹೋಗಿ ನಾವು ಬೇರೆ ಬೇರೆ ಏನಿದು ಮಾಡ್ಕೊಂಡು ಅವ್ರನ್ನೇ ಮತ್ತೆ ಐಕಾನ್ ಮಾಡ್ತೀವಿ. ಯಾರು ತಪ್ಪಾಗಿದ್ದಾರೆ ಅವ್ರ ಬಗ್ಗೆನೇ ನಾವು ಪ್ರಮೋಷನ್ ಕೊಟ್ಕೊಂಡು ಮತ್ತು ನಾವು ಮೀಡಿಯಾದಲ್ಲಿ ಅದನ್ನೇ ಮಾತಾಡ್ಕೊಂಡು ಅದನ್ನೇ ತಮ್ಮನೇಲಿ ಹಾಕ್ಕೊಂಡು ಅವ್ರು ಐಕಾನ್ ಆಗ್ತಾರೆ ಹೊರತು ಸಮಸ್ಯೆ ಯಾವುದು ಬಗೆಹರಿತಲ್ಲ. ಇಲ್ಲಿ ಸಮಸ್ಯೆ ಬಗೆಹರಿಬೇಕಂದ್ರೆ ಸಿಂಪಲ್ ವಿಚಾರ. ಎಕ್ಸಿಬಿಟರ್ಸ್ನ ಯಾರು ಅಸೋಸಿಯೇಷನ್ ಲೀಡರ್ ಇದ್ದಾರೆ ಅವ್ರನ್ನ ಕರೆದು ಮಾತಾಡಬೇಕು. ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಲೀಡರ್ ಯಾರಿದ್ದಾರೆ ಅವ್ರನ್ನ ಕರೆದು ಮಾತಾಡಬೇಕು. ಅವ್ರು ಯಾರು ತಗೊಳ್ಳಲ್ಲ ಅಂದರೆ ಮುಗಿದೋಯ್ತಲ್ವ. ಈಗ ಬೇರೆ ರಾಜ್ಯಗಳಲ್ಲೂ ಸಹ ನಮ್ಮ ಸಿನಿಮಾಗಳಾಗ್ತಾ ಇರೋದು ಅದೇ ವಿಚಾರನೇ. ಈ ಕನ್ನಡ ಸಿನಿಮಾನ ನಾವು ತಮಿಳ್ನಾಡಾಗಲಿ ಇನ್ನೊಂದು ರಾಜ್ಯಕ್ಕೆ ತೊಗೊಂಡೋದಾಗ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಗಳು ಯಾರು ತೊಗೊಳ್ಳಲ್ಲ, ಎಕ್ಸಿಬಿಟರ್ಗಳು ಯಾರು ಎಕ್ಸಿಬಿಟ್ ಮಾಡಲ್ಲ, ಮುಗಿದೋಯ್ತಲ್ಲ. ಅಲ್ಲಿಗೆ ನಾವು ಕಾನೂನು ವಿರೋಧಿಸ್ದಂಗೂ ಅಲ್ಲ, ಅದನ್ನು ಇದು ಮಾಡ್ದಂಗೂ ಅಲ್ಲ, ಅದಕ್ಕೆ ಗೌರವ ಕೊಟ್ಟಂಗೂ. ಬಟ್ ಇಲ್ಲಿ ಬಿಸ್ನೆಸ್ ಅಂತ ಬಂದಾಗ ಪ್ಯೂರ್ಲಿ ಸಿನಿಮಾಗಳನ್ನ ತಗೊಳ್ಳೋದು ಬಿಡೋದು ಅವ್ರವ್ರು ಇಷ್ಟ ಆಗಿರುತ್ತೆ, ನೋಡೋದು ಬಿಡೋದು ಜನಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಇಲ್ಲಿ ಕಾನೂನು ಅನ್ನೋದು ಯಾವುದೇ ರೀತಿ ಆಕ್ಷೇಪಣೆ ಒಳಪಡಿಸಲ್ಲ. ಕಾನೂನು ಹೇಳೋದೇನೆಂದರೆ, ಜನಗಳು ಇಷ್ಟಪಟ್ಟರೆ ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ತೊಗೊಂಡ್ರೆ ನೀವು ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ. ಸೊ ಸಿಂಪಲ್ ವಿಷಯ ಅಲ್ವಾ. ಸೊ ಸದಾಕಾಲ ವಾಣಿಜ್ಯ ಮಂಡಳಿ ಮಾಡಬೇಕಾಗಿರೋದು ಇಷ್ಟನ್ನೇ, ಎಕ್ಸಿಬಿಟ್ರನ್ನ ಡಿಸ್ಟ್ರಿಬ್ಯೂಟರ್ನ ಕರೀರಿ, ಕೂತ್ಕೊಂಡು ಮಾತಾಡಿಸಿ, ಈ ಥರ ತಪ್ಪಾಗಿದೆ, ನೀವೇನು ಹೇಳ್ತೀರೋ ತೊಗೋಬಾರ್ದು ಅಂತ ಹೇಳಿದ್ರೆ ಮುಗಿದೋಯ್ತು. ಸೊ ಅದನ್ನು ಮಾಡಲಿ ಅಂತ ನನ್ನ ಒಂದು ಅಭಿಲಾಷೆ ಅಷ್ಟೇ. ಸರ್, ಇನ್ನೊಂದು ಏನಂದರೆ, ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಏನಂತಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥದ್ದು ಒಂದು ಕಡೆ. ಆ ಒಂದು ಸಿನಿಮಾಗಳೆಲ್ಲ ರೆಡಿ ಮಾಡ್ತಾರೆ, ರಿಲೀಸ್ ಟೈಮಲ್ಲಿ ಯಾವುದೋ ಒಂದು ಕಿರಿಕ್ ಮಾಡ್ಕೊಂಡು ಈ ಥರ ಪ್ರಮೋಷನ್ ಗಿಮಿಕ್ಗಳೆಲ್ಲ ಮಾಡಿಕೊಂಡು ಕನ್ನಡ ಭಾಷೆ ಬಗ್ಗೆ ಆಗಿರ್ಬೋದು, ನೆಲದ ಬಗ್ಗೆ ಆಗಿರ್ಬೋದು ಮಾತಾಡುವಂಥದ್ದು. ಅಂದರೆ ಬೆಳೆಯೋ ತನಕ ಕನ್ನಡ ಬೇಕು, ಬೆಳೆದ ಮೇಲೆ ಕನ್ನಡ ಬೇಡ ಅನ್ನೋವಂಥ ವಾದ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನು ಯಾರು ಅದ್ರ ಬಗ್ಗೆ, ಕನ್ನಡದ ಬಗ್ಗೆ ತುಂಬ ಕೀಳು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅವರೇ ಯೋಚನೆ ಮಾಡಬೇಕು ಸರ್. ಹತ್ತಿರೋ ಎಣ್ಣಿನ ನಾವು ಯಾವತ್ತೂ ಒದಿಬಾರ್ದು, ಯಾಕಂದರೆ ಇಲ್ಲಿಂದ ನಾವು ಹೋಗಿರ್ತೀವಿ. ಸೊ ಕನ್ನಡ ಅನ್ನೋದು ಯಾವತ್ತು ನಮ್ಮ ಬೇರು ಇಲ್ಲೇ ಇರಬೇಕು. ಕಾಂಡ ಬೇಕಾದ್ರೆ ಬೇರೆ ಕಡೆ ವಿಶಾಲವಾಗಿ ಬೆಳ್ಕೊಳ್ಳಿ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಬೇರು ಅನ್ನೋದು ನಮ್ಮ ಕನ್ನಡದಲ್ಲೇ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.